ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ನಿನಗೆ ಏನ್ ಮನ್ಸಲ್ಲಿ ಬರುತ್ತೋ ಅದನ್ನ ಬಿಡಿಸು, ಸಕ್ಕತ್ತಾಗಿ ಬರುತ್ತೆ. ಈಗ ನೋಡು ಹೇಗ್ ಬಿಡಿಸ್ತೀನಿ ಅಂತ. ಮೇಘನಾ ಅವಳೇನ್ ಮಾಡ್ತಾಳೆ ಅಂತ ಹೋಗಿ ನೋಡ್ಕೊಂಬ ಹೋಗು. ಮಾವನ್ ಜೊತೆ ಚಿತ್ರನೂ ಬಿಡಿಸಿದಾಳೆ. ಈಗ ಏನ್ ಮಾಡ್ತೀನಿ ಅಂತ ನೋಡು. ಡಿಗ್ರಿ ಬಂದ್ಲು, ಇಲ್ಲಿರೋದು ನಿಜವಾದ ಟ್ವಿಸ್ಟ್. ಈಗಲೇ ನಮ್ಮ ಹೀರೋ ಎಂಟ್ರಿ ಆಗೋದು. ಯಾರೋ ಹೀರೋ? ರಾಜ ಅಂತ. ಈ ಮದುವೆ ನಿಲ್ಸಕ್ಕಿರೋದು ಅವನೊಬ್ನೇ. ಅಯ್ಯೋ ರಾಕ್ಷಸಿ, ಇಷ್ಟೆಲ್ಲ ಆದ್ರೂ ಗುಮ್ಮನ್ ತರ ಏನು ಗೊತ್ತಿಲ್ಲ ಆ ತರ ಇದ್ದಾಳೆ ನೋಡು. ಅದಕ್ಕೆ 3 ಪ್ರಾಬ್ಲಮ್ ಇದೆ ಕಣ. ಇದೆಲ್ಲ ನಂಬೋಕೆ ಸಾಕ್ಷಿಗಳು ಬೇಕು, ಆದ್ರೆ ನಮ್ಮ ಹತ್ರ ಸಾಕ್ಷಿಗಳಿಲ್ಲ. ಈಗಾಗಲೇ ಮಾಯನ್ ಬಗ್ಗೆ ನಿನ್ ಮುತ್ತು ಹತ್ರ ಹೇಳಿದ್ದಕ್ಕೆ ಅವ್ನು ತಪ್ಪಾಗಿ ತಿಳ್ಕೊಂಡಿದಂತಾನೆ. ನೀನಾಗ್ಲಿ ಬೇರೆಯವ್ರಾಗ್ಲಿ ಇದ್ರ ಬಗ್ಗೆ ಹೇಳ್ಬಾರ್ದು. ಮಾಯಾನೇ ತಾನಾಗ್ ತಾನು ಬಾಯಿ ಬಿಡೋ ಹಾಗೆ ಮಾಡ್ಬೇಕು. 3ನೇ ವಿಷಯ ಏನಂದ್ರೆ, ಆ ರಾಜ ಈಗ ಫಾರಿನ್ ಇದ್ದಾನಂತೆ. ಓಹೋ, ಅವನ್ನ ಫಾರಿನ್ ಕಳಿಸಿ ಇವಳು ರಾಜಭಾರ ಮಾಡಕ್ ಹೊರಟಿದ್ದಾಳೆ. ಸರಿ ಕಣ, ನಾನು ಆಮೇಲೆ ಸಿಗ್ತೀನಿ. ಸರಿ ಮಗ, ಒಳ್ಳೆ ವಿಷಯನ ಹೇಳಿದ್ಯಾ, ಆಮೇಲೆ ಸಿಗೋಣ. ನಾ ಫೋನ್ ಮಾಡ್ತೀನಿ. ಏ ಟ್ಯಾಟೂಕ ರಾಣಿ, ಆ ಮನೆ ರಾಣಿ ಆಗ್ಬೇಕು ಅಂತ ಇದ್ದಲ್ಲ, ಆ ಮನೆ ಕೆಲಸದವಳು ಆಗ್ಬಾರ್ದು, ಹಾಗೆ ಮಾಡ್ತೀನಿ, ನೋಡ್ತಾ ಇರೋ. ಯಾವ್ದಿದೆ ಅನ್ನೋನ್ ನಂಬರ್? ಹಲೋ, ಯಾರು? ಹಲೋ. ನಾನು ರಾಜ ಮಾತಾಡ್ತಾ ಇದ್ದೀನಿ. ಸಾರಿ, ಕೇಳಿಸ್ಲಿಲ್ಲ. ಅಷ್ಟು ಬೇಗ ಮರ್ತ್ಬಿಟ್ಟಿಯ ಚಿನ್ನ? ನಾನು ಮಾಯಾ, ರಾಜ. RAJA, ರಾಜ. ನಿನ್ನ ರಾಜನ ಬಗ್ಗೆ ಎಲ್ಲ ತಿಳ್ಕೊಂಡಿರೋನೇ ಮಾತಾಡ್ತಾ ಇರೋದು. ಶಾಕ್ ಆಗ್ಬೇಡ. ಹೇ ಮಾಯಾ, ಹೊಸ ರಾಜ ಬಂದ ಅಂತ ಹಳೆ ರಾಜನ ಮರ್ತು ಬಿಟ್ಟಿದೀಯ. ಹೊಸ ರಾಜ ಅಂತ ಹೇಳಿದ್ದು ಮಿಸ್ಟರ್ ಮುತ್ತುರಾಜ್ನ. ಹೇ ಮಾಯಾ, ಇದಕ್ಕೆ ಇಷ್ಟೊಂದು ಭಯ ಪಟ್ರೆ ಹೇಗೆ? ನೀನು ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಅಂತ ಕೇಳ್ಬಟ್ಟೆ, ಇನ್ನು ಕೇಳಕ್ ಸಿಕ್ಕಾಬಟ್ಟೆ ವಿಷಯ ಇದೆ. ಅದನ್ನೆಲ್ಲ ನೀನು ಕೇಳ್ಬಿಟ್ರೆ ನೀನೇ ಹಾಸ್ಪಿಟಲ್ಗೆ ಹೋಗಿ ಗ್ಲುಕೋಸ್ ಹಾಕೊಂಡು ರಗ್ ಹೊಚ್ಕೊಂಡು ಮಲ್ಕೊಬಿಡ್ತೀಯ ಅನ್ಸುತ್ತೆ. ಏನು ಮಾಯಾ, ಎಲ್ಲೋ ಮಾಯ ಆಗೋಗಿದ್ಯಾ ಅನ್ಸುತ್ತೆ. ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಆನ್ಸರ್ ಮೈ ಕ್ವಶನ್ ಪ್ಲೀಸ್. ಅದು ನಾನು ಉತ್ತರ. ಹಲೋ ಮೇಡಮ್, ವಾಯ್ಸ್ ಬರ್ತಾ ಇಲ್ವಾ? ಯಾಕೆ? ನೆಟ್ವರ್ಕ್ ಜಾಮ ಇಲ್ಲ ವಾಯ್ಸೇ ಜಾಮ? ಏನ್ ಬೇಕು ನಿನಗೆ? ಮಾವ, ನೀವಾ? ಯಾಕೆ ಮಾಯಾ ಭಯ ಪಡ್ತಿದ್ಯಾ? ಯಾಕೆ ಒಂಥರ ಇದೆಯಲ್ಲ? ನನ್ನ ಬೆಳ್ಳಿಗೆ ತೊಂದರೆ ಕೊಡ್ತೀಯ ಮಾಯಾ? ನೋಡ್ತಾ ಇರು. ನಾನ್ ಚೆನ್ನಾಗೇ ಇದ್ದೀನಿ ನೋಡಿ.
ಫೋನಲ್ಲಿ ಯಾರು? ಫೋನಲ್ಲಿ ಅದು ಅಪ್ಪ ಅಪ್ಪ ಫೋನ್ ಮಾಡಿದ್ದಾರೆ ಮಾವ. ಅಪ್ಪ ಫೋನ್ ಮಾಡಿದ್ರೆ ಇಷ್ಟೊಂದು ಹೆದರ್ಕೊಳ್ಳೋದಾ? ಹಾಸ್ಪಿಟಲ್ ಏನಾದರೂ ಪ್ರಾಬ್ಲಮ್ಮಾ? ಕೊಡಿ, ನಾನು ಮಾತಾಡ್ತೀನಿ. ಅದು ಫೋನ್ ಕಟ್ಟಾಯ್ತು ಮಾವ. ಮತ್ತೊಂದ್ಸಲ ಫೋನ್ ಬಂದಾಗ ಮಾತಾಡೋರಂತೆ ಬಿಡಿ. ಸರಿ, ಸೀರೆ ತಗೊಳಕ್ ಹೋಗಲ್ವಾ? ಏನು ಪ್ರಿಪ್ರೇಷನ್ನೇ ಕಾಣಿಸ್ತಿಲ್ಲ. ಅದು ಅತ್ತೆಗೆ ಹುಷಾರಿಲ್ಲ ಮಾವ. ಏನು ಹುಷಾರಿಲ್ವಾ? ಹ್ಞೂ ಮಾವ, ಅದಕ್ಕೆ ಏನೇ ಪರ್ಚೇಸ್ ಇದ್ರು ಮನೆಗೆ ತರ್ಸೋಣ ಅಂತ ಹೇಳಿದ್ದಾರೆ. ನಿನ್ನೆ ಅಷ್ಟು ಚೆನ್ನಾಗಿದ್ರಲ್ಲ, ಈಗೇನಾಯ್ತು? ಅದು ನನಗೂ ಗೊತ್ತಿಲ್ಲ ಮಾವ, ಏನು ಕೈಕಾಲು ನೋವು ಅಂತ ಹೇಳ್ತಿದ್ರು. ಯಾರ್ದದು ಫೋನು? ಮತ್ತೆ ಮಾವ ಕಾಲ್ ಮಾಡಿರ್ಬೇಕು. ಕೊಡಿ, ನಾನು ಮಾತಾಡ್ತೀನಿ. ಅಪ್ಪ ಅಲ್ಲ ಮಾವ, ನನ್ನ ಫ್ರೆಂಡ್ ಕಾಲ್ ಮಾಡಿದಾಳೆ. ಅವಳ ಹತ್ರ ಆಮೇಲೆ ಮಾತಾಡ್ತೀನಿ ಬಿಡಿ. ಅದು ಸರಿ, ಚಿಕ್ಕಮ್ಮಂಗೆ ಏನಾಯ್ತು ಅಂತ ಹೇಳಲೇ ಇಲ್ಲ. ಅದು ನನಗೂ ಗೊತ್ತಿಲ್ಲ ಮಾವ, ಏನು ಕೈಕಾಲು ನೋವು ಅಂತ ಹೇಳ್ತಿದ್ರು. ನೋಡು ಮಾಯಾ, ನನಗೇನೋ ಇದು ತುಂಬ ಸೀರಿಯಸ್ ವಿಷಯ ಅನಿಸ್ತಿದೆ. ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ, ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಸರಿ ಮಾವ. ಹಲೋ. ಹೇ ಡಿಯರ್ ಮಾಯಾ ಮೇಡಮ್, ನನ್ನ ಫೋನ್ ಎತ್ತದೆ ಆಟ ಆಡಿಸ್ತಾ ಇದ್ದೀರಾ? ಇದೇ ಆಟನ ನಾನು ಅಲ್ಲಿ ಬಂದು ಆಡಿಸಿದ್ರೆ ಹೇಗಿರುತ್ತೆ ಗೊತ್ತಾ? ನೋಡು, ಕಾಲ್ ಕಟ್ ಮಾಡಿದ್ದು ಅದಕ್ಕಲ್ಲ. ಸಡನ್ ಆಗಿ ಮಾವ ಬಂದ್ಬಿಟ್ರು, ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಕಾಲ್ ಕಟ್ ಮಾಡಿದೆ. ಏನ್ ಇವಾಗ? ಕಾಲೇಜಲ್ಲಿ ಗೊತ್ತಿಲ್ಲದೆ ಅಷ್ಟೆಲ್ಲ ನಾಟಕ ಮಾಡಿದ್ಯಾ ಮಾಯಾ? ನೀನು ಹೊಸ ಮಾವನ ಹತ್ರ ಮಾತಾಡಬೇಕು, ಸ್ವಲ್ಪ ಫೋನ್ ಕೊಡ್ತೀಯಾ? ಭಯ ಪಡ್ತಾ ಇದೀಯಾ? ನೀನು ಅವತ್ತು ಅಷ್ಟು ಚೆನ್ನಾಗಿ ನಾಟಕ ಆಡ್ದೆ, ಇವಾಗಲೂ ಅದೇ ನಾಟಕ ಕಂಟಿನ್ಯೂ ಮಾಡ್ತಾ ಇದೀಯಾ? ಶಬಾಷ್. ನೋಡು ಮಯಾ, ಯಾಕೆ ಒಬ್ಳೆ ನಿಂತಿದ್ಯಾ? ಯಾರದು ಫೋನಲ್ಲಿ? ನನ್ನ ಹಳೆ ಫ್ರೆಂಡು ಬೈರಾ. ಏನಾಯ್ತು? ಏನಿಲ್ಲ, ಮುತ್ತು ಹತ್ರ ಅಮ್ಮನ ಬಗ್ಗೆ ಏನಾದರೂ ಹೇಳ್ದ? ಹಾ, ಸೀರೆ ಪರ್ಚೇಸ್ಗೆ ಯಾಕೆ ಹೋಗಿಲ್ಲ ಅಂತ ಮಾವ ಕೇಳಿದ್ರು, ಅದಕ್ಕೆ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳಿದೆ. ಯಾಕೆ? ಅದನ್ನ ಅಮ್ಮನ ಹತ್ರನೂ ಹೇಳ್ಬೇಕಲ್ವಾ? ಮುತ್ತು ಬಂದು ಅಮ್ಮನ ಆರೋಗ್ಯ ಬಗ್ಗೆ ವಿಚಾರಿಸ್ದ. ಅಮ್ಮಂಗೆ ಉತ್ತರ ಕೊಡೋಷ್ಟರಲ್ಲಿ ಸಾಕಾಗೋಯ್ತು. ಮಯಾ, ಯಾಕೊಂಥರ ಇದೆಯಾ? ಏನಾಯ್ತು? ನನಗೇನಾಗುತ್ತೆ, ನಾನು ಆರಾಮಾಗೇ ಇದ್ದೀನಿ. ಮಯಾ, ರಂಗೋಲಿ ಸ್ಪರ್ಧೆಯಲ್ಲಿ ಸೋತೆ ಅಂತ ಬೇಜಾರು ಮಾಡ್ಕೋಬೇಡ. ಮುಂದಿನ ಸಾರಿ ಗೆದ್ರಾಯ್ತು. ನಾನು ಅದನ್ನ ಆಗ್ಲೇ ಮರ್ತಾಯ್ತು ಬೈರಾ. ಸರಿ, ಸೀರೆ ಅಂಗಡಿಯವ್ರನ್ನ ಮನೆಗೆ ಬರಕ್ಕೆ ಹೇಳ್ಬೇಕಂತೆ ಅಮ್ಮ ಮತ್ತೆ ಶರ್ಮಿಳಾ ಹೇಳಿದ್ರು. ಸರಿ, ಅದನ್ನ ನಾನು ನೋಡ್ಕೋತೀನಿ. ಸ್ವಿಚ್ ಆಫ್. ಮಾಯನ ಫೋನ್ನ ಸ್ವಿಚ್ ಆಫ್ ಮಾಡಿರೋ ಚಂದಾದಾರರು ಸದ್ಯದಲ್ಲೇ ಸ್ವಿಚ್ ಆಫ್ ಆಗಲಿದ್ದಾರೆ. ವಿಶೇಷ ಸೂಚನೆ. ಯಪ್ಪ ಚಲೋಗ, ಅಯ್ಯಯ್ಯಪ್ಪ ಏನು ಟ್ಯಾಲೆಂಟು, ಏನು ಮಿಮಿಕ್ರಿ, ಅಯ್ಯಯ್ಯಪ್ಪ ಆ ಮಾಯಾನೇ ನಡುಗ್ಬಿಟ್ಲು ಟಕ್ 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 ಅಂತ. ಯಾರಿರ್ಬೋದು? ಇಷ್ಟು ದಿನ ಕಾಲ್ ಮಾಡಿದೆ, ಮದುವೆ ಟೈಮಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ? ಇಷ್ಟು ದಿನ ಏನೇನೋ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ಅಯ್ಯೋ, ಈ ವಿಷಯ ಏನಾದರೂ ಮನೇಲಿ ಗೊತ್ತಾದರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ಯಾರಿರ್ಬೋದು? ಅದು ಷಣ್ಮುಗ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂದ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನೋ ಬರ ಕೇಳಿದ್ರಂತಲ್ಲ, ಏನು? ಏನಿಲ್ಲ,
ಈ ಫೋನ್ನ ಸರಿನಪ್ಪ, ಬೆಳ್ಳಿಗೋಸ್ಕರ ನಾನು ಈ ಕೆಲಸ ಮಾಡ್ತೀನಿ. ಮಗ, ಇದು ವರ್ಕೌಟ್ ಆಗುತ್ತೆ ಅಂತೀಯ? ಪಕ್ಕ ಖಂಡಿತ ವರ್ಕೌಟ್ ಆಗುತ್ತೆ ಕಣ. ಆದರೆ ಈ ಅಮ್ಮ ನಾವು ಹೇಳ್ದಂಗೆ ಕರೆಕ್ಟಾಗಿ ಮಾಡಬೇಕು. ಕರೆಕ್ಟಾಗಿ ಮಾಡಿದ್ರು ಅಂದರೆ ಆ ಮಾಯ ನಮ್ಮ ಬೋನಲ್ಲಿ ನೋಡ್ತಾ ಇರೋ ಅಷ್ಟೇ ಬೇಕಾಗಿರೋದು. ಅವ್ನು ಯಾರು ಅಂತ ತಿಳ್ಕೊಳ್ಳೇಬೇಕು. ನನ್ನ ಫೋನ್ ರಿಂಗ್ ಟೋನ್ ಅಲ್ವಲ್ಲ, ಇನ್ಯಾರ್ದು? ಅದೇನೇ ಆದರೂ ಸರಿ, ಇವತ್ತು ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಇದಕ್ಕೊಂದು ಕೊನೆ ಕಾಣಿಸ್ತೀನಿ. ಯಾರ್ದಿದು ಫೋನು? ಮಾಯಾ ಅಂತ ಡಿಸ್ಪ್ಲೇ ತೋರಿಸ್ತಿದೆ. ನಿನಗೆ ಎಷ್ಟು ಧೈರ್ಯ ಆದ್ರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತೀಯಾ? ಇನ್ನೊಂದ್ಸಲ ಫೋನ್ ಮಾಡಿ ಟಾರ್ಚರ್ ಕೊಟ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಆಗ ಅವರೇ ನಿನ್ನ ಅಡ್ರೆಸ್ನ ಟ್ರೇಸ್ ಔಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಜೈಲಲ್ಲಿ ಕೂತ್ಕೊಂಡು ರಾಗಿ ಮುದ್ದೆ ತಿನ್ಕೊಂಡು 1, 2, 3 ಅಂತ ಕಂಬೆ ಎಣ್ಸ್ಕೊಂಡು ಕೂರ್ಬೇಕಾಗತ್ತೆ. ಮೈಂಡ್ ಇಟ್. ಈ ಮಾಯಾ ಯಾರು ಅಂತ ತಿಳ್ಕೊಬೇಕಾ ನಿನಗೆ? ಅಷ್ಟು ದೊಡ್ಡ ಡಾನ್ ಆಗಿದ್ರೆ ಬಾ, ಇವತ್ತು ಅದೇನಾಗುತ್ತೆ ನಾನು ನೋಡ್ತೀನಿ. ಏಕೆ ವಾಯ್ಸ್ ನಿಂತೋಯ್ತಾ? ಇಷ್ಟೊತ್ತು ಕಿರ್ಚಾಡ್ಕೊಂಡು ಅರ್ಚಾಡ್ತಿದ್ದೆ. ಮಾತಾಡೋ ಇವಾಗ, ಮಾತಾಡು. ಮಾಯಾ, ಛೇ, ಎಂಥ ಕೆಲಸ ಮಾಡಿದೆ. ಮಾಯಾ, ನಾನು ಮುತ್ತು ಮಾತಾಡ್ತಾ ಇದ್ದೀನಿ. ಹಲೋ, ಯಾರು ಮಾತಾಡ್ತಿರೋದು? ಏನಿದು ಮಾತುಗಳು? ಯಾರ್ದಿದು ನಂಬರು? ನೀನು ಯಾಕೆ ಯಾರು ಅನ್ಕೊಂಡು ನನ್ನ ಹತ್ರ ಮಾತಾಡ್ದೆ? ಮಾತಾಡು ಮಾಯಾ, ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ? ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ ಅಂತ ಹೇಳಿದ್ದೆ ತಾನೆ? ಅವಾಗೇನೂ ಇಲ್ಲ ಅಂತ ಹೇಳಿ ಈಗೇನಿದು? ಮಾವ, ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಇದ್ದೆ, ಆದರೆ
ಆದ್ರೆ ಏನ್ ಮಾಯಾ, ಮಾತಾಡು. ಮಾವ ಆಗ್ಲಿಂದ ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದಾನೆ. ಅವನಿಗೆ ನನ್ನ ನಂಬರ್ ಹೇಗೆ ಸಿಕ್ತು ಅಂತಲೂ ನನಗೆ ಗೊತ್ತಿಲ್ಲ. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿ ಇವಾಗ ತಾನೇ ಆನ್ ಮಾಡಿದೆ. ಚಿಕ್ಕ ವಿಚಾರ ಮನೆಯವ್ರಿಗೆಲ್ಲ ಯಾಕೆ ಗೊತ್ತಾಗ್ಬೇಕು ಅಂತ ನಾನೇ ವಿಚಾರಿಸ್ಕೊಳ್ಳೋಣ ಅಂತ ಅನ್ಕೊಂಡೆ ಮಾವ. ಆದ್ರೆ ಒಂದ್ ವಿಷಯ ಗೊತ್ತಾಗ್ತಿಲ್ಲ ಮಾವ, ಅವನ ಫೋನು ನಿಮ್ಮ ಹತ್ರ ಹೇಗೆ ಬಂತು? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಸ್ನಾನ ಮುಗಿಸ್ಕೊಂಡು ಆಚೆ ಬಂದಾಗ ಫೋನು ಬೆಡ್ಶೀಟ್ ಕೆಳಗಿತ್ತು. ರಿಂಗ್ ಆಗ್ತಿತ್ತಲ್ಲ ಅಂತ ಹುಡುಕ್ ರಿಸೀವ್ ಮಾಡಿದ್ರೆ ನೀನ್ ಕಾಲ್ ಮಾಡಿದ್ಯಾ. ಇದು ಚಿಕ್ಕ ವಿಷಯ ಅಲ್ಲ ಮಾಯಾ, ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಲೇಬೇಕು. ಏನ್ ಸೊಲ್ಯೂಷನ್ ಮಾವ? ನೀನ್ ಕೆಳಗಡೆ ಹಾಲಕ್ ಬಾ, ಅದೇನು ಅಂತ ಹೇಳ್ತೀನಿ. ಅಯ್ಯೋ ಏನ್ ಮಾಡ್ಲಿ ಈಗ? ನಾನೇ ಹಳ್ಳಕ್ ಬಿಡೋಗ್ ಮಾಡ್ಕೊಂಡ್ಬಿಟ್ನಲ್ಲ. ಬೈರಾ, ಶರ್ಮಿಳಾ, ಕಾರ್ತಿಕ್, ಬೈರಾ, ಅಣ್ಣ ಎಲ್ರು ಇಲ್ಲಿ? ಅಣ್ಣ ಏನಾಯ್ತಣ್ಣ? ಯಾಕೆ ಇಷ್ಟೊಂದು ಕೂಕೋತಾ ಇದೆಯಾ? ಈ ಫೋನ್ ಯಾರ್ದು? ಫೋನ್ ಕೊಡೋಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನೀನು? ಫೋನ್ ಯಾರ್ದು ಅಂತ ಗೊತ್ತಾದ್ರೆ ಅವ್ರ ಚರ್ಮ ಸುಲಿಯೋಣ ಅಂತ. ಒಬ್ರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ದಿರೋರು ನಮ್ಮ ಮನೇಲಿ ಒಂದು ಕ್ಷಣ ಕೂಡ ಇರ್ಕೂಡ್ದು. ಅವ್ರನ್ನ ಈಗಲೇ ಮನೆಯಿಂದ ಆಚೆ ಆಗ್ತಾ ಇದ್ದೀನಿ. ಸುಮ್ಮನೆ ಕಳ್ಸಲ್ಲ, ಅವ್ರು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಟ್ಟೆ ಕಳಿಸ್ತೀನಿ. ಅಂಥದ್ದೇನಾಯ್ತಣ್ಣ? ಮಾಯುಂಗ್ ಯಾರೋ ಫೋನಿಂದ ಕಾಲ್ ಮಾಡಿ ತುಂಬಾ ಕೆಟ್ಟಾಗಿ ಮಾತಾಡ್ತಿದ್ದಾರೆ. ಬರೀ ಮಾತಾಡಿದಲ್ದೆ ನನ್ನ ರೂಮಿಗೆ ಬಂದು ಈ ಫೋನ್ನ ಬಚ್ಚಿಟ್ಬಿಟ್ಟು ಹೋಗಿದ್ದಾರೆ. ಇದು ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮನೆಯವರು ಯಾರೋ ಕಾರಣ ಆಗಿರ್ತಾರೆ. ಇಲ್ಲ ಮಾತಾಡಿದ್ ಯಾರು ಅಂತ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಮಾತಾಡಿದ್ ಯಾರು ಅಂತ ಗೊತ್ತಾಗಿದ್ರೆ ನನ್ನ ಹತ್ರ ಹೇಳಿ, ಇಲ್ಲ ಅವರು ಕೊಡ್ಬೇಕಾದ ಶಿಕ್ಷಣ ನಿಮಗೆ ಕೊಡ್ಬೇಕಾಗುತ್ತೆ. ರೆಡಿಯಾಗಿ. ಅಣ್ಣ, ನನ್ಗೇನೋ ಇದನ್ನ ಬೆಳ್ಳಿನೇ ಅಲ್ಲಿ ಇಟ್ಟಿರ್ಬೋದು ಅನ್ಸ್ತಿದೆ. ಅವಳು ಮೇಲ್ಗಡೆ ಓಡಾಡ್ತಿದ್ದನ್ನ ನಾನೇ ನೋಡಿದೆ ಅಣ್ಣ. ಹೌದಣ್ಣ, ನಾನು ನೋಡಿದೆ. ಬೆಳ್ಳಿನ ಕರೆಸಿ ವಿಚಾರಿಸಿ. ಬೆಳ್ಳಿ, 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 ಏನದ್ಕೆ? ಬೆಳ್ಳಿ, ಅಣ್ಣನ ಕೈಲಿರೋ ಫೋನ್ ನೋಡು. ಇದೆಲ್ಲಿಂದ ಬಂತು? ನೀನೇ ತಾನೇ ಅದನ್ನ ಅಣ್ಣನ ರೂಮಲ್ಲಿ ಇಟ್ಟಿದ್ದು? ಹಾ, ಇಲ್ಲ, ನನಗೆ ಗೊತ್ತಿಲ್ಲ. ಅಯ್ಯೋ, ನೀನ್ ಮೇಲ್ಗಡೆ ಓಡಾಡ್ತಿದ್ದನ್ನ ನಾನೇ ನೋಡಿದ್ನಲ್ಲೇ. ಮೇಲ್ಗಡೆ ಓಡಾಡ್ತಾ ಇದ್ದಿದ್ದು ನಿಜ. ಮನೆ ಕೆಲಸ ಮಾಡಕ್ ಓಡಾಡ್ತಿದ್ದೆ. ಮಾವನ ರೂಮಿಗೆ ಹೋಗಿಲ್ಲ. ಇವತ್ತಷ್ಟೇ ಅಲ್ಲ, ತುಂಬಾ ದಿನದಿಂದ ನಾನು ಮಾವನ ರೂಮಿಗೆ ಹೋಗ್ತಾನೆ ಇಲ್ಲ. ಅಯ್ಯೋ, ಇವ್ರುಗಳು ಬೆಳ್ಳಿ ಮೇಲೆ ಆರೋಪ ಹೊರಿಸ್ತಿದಾರಲ್ಲ. ಮಾವ, ನನಗೇನೋ ಬೆಳ್ಳಿ ಇಟ್ಟಿದ್ದಾಳೆ ಅಂತ ಅನಿಸ್ತಿಲ್ಲ. ಅವಳು ಈ ರೀತಿ ಕೆಲಸ ಮಾಡಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ಮಾಯಾ, ಇವಳು ಮಾಡದೇ ಇದ್ರು ಬೇರೆಯವ್ರ ಕೈಲಿ ಹೇಳಿ ಇವಳಿಗೆ ಕೆಲಸ ಮಾಡಿಸಿರ್ಬೋದಲ್ವಾ? ಬೆಳ್ಳಿನ ಮನೆ ಕರೆಸಿ ಈ ಥರ ಅವಮಾನ ಮಾಡೋದು ಸರಿ ಇಲ್ಲ. ಮನೇಲಿ ಇಷ್ಟೊಂದು ಜನ ಇರಬೇಕಾದ್ರೆ ಅವಳನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡೋದು ಅಂತ. ಅಮ್ಮ ಬರೋಕ್ ಮುಂಚೆ ಬಾಯ್ ಬಿಟ್ರೆ ಸರಿ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಲ್ವಾ ಅಮ್ಮ ಹೇಗೆ ಬಾಯ್ ಬಿಡಿಸ್ತಾರೆ ಅಂತ. ಅಕ್ಕ, ಮುತ್ತು ಮಾವ ಮಾಯಕ್ಕನ್ ಮದುವೆ ಫಿಕ್ಸ್ ಆದ್ಮೇಲೆ ನಾನು ಅವ್ರ ರೂಮಿಗೆ ಹೋಗೇ ಇಲ್ಲ. ಬೇಕಂದ್ರೆ ಮಾವನ್ನೇ ಕೇಳಿ. ಈ ಮನೇಲಿ ನನ್ನ ಯೋಗ್ಯತೆ ಏನು, ನನ್ನ ಸ್ಥಾನ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅಕ್ಕ.